ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳ ಭರ್ತಿಗಾಗಿ ಕೆಇಎ ನಡೆಸ್ತಕ್ಕಂತಹ ಪರೀಕ್ಷೆಗೆ ಪ್ರಚಲಿತ ಘಟನೆಗಳು ತುಂಬಾ ಮಹತ್ವಪೂರ್ಣವಾದದ್ದು. ಯಾಕಂದ್ರ ಹಳೆ ಕ್ವಶನ್ ಪೇಪರ್ ಎಲ್ಲ ನಾವು ಒಮ್ಮೆ ರಿವಿಷನ್ ಮಾಡ್ತಪ್ಪ ಅಂದ್ರ ಪ್ರಚಲಿತ ಘಟನೆ ಬೇಸ್ ಮೇಲೆನೆ ತುಂಬಾ ಕ್ವಶನ್ ಅನ್ನ ಕೇಳಿದ್ದಾನೆ. ಅದು ಕೂಡ ಒಂದೆರಡು ತಿಂಗಳ ಅಥವಾ 3 ತಿಂಗಳ ಬ್ಯಾಕ್ ಇರತಕ್ಕಂತ ಕ್ವಶನ್ಸ್ ಅನ್ನ ಅತಿ ಹೆಚ್ಚು ಕೇಳಿದ್ದಾನೆ. ಸೊ ಅದರ ಟಾಪಿಕ್ ಬೇಸ್ ಮೇಲೆ ಹೋದ ತಿಂಗಳದ ಒಂದು ಕರೆಂಟ್ ಅಫೇರ್ಸ್ ವಿಷಯದ ಬಗ್ಗೆ ಮಾಹಿತಿನ ಹೇಳ್ತಾ ಇದ್ದೀನಿ. ಆ ಯಾವ್ದು ಮಾಹಿತಿ ಅಪ್ಪ ಅಂದ್ರೆ ಕರ್ನಾಟಕ ರಾಜ್ಯದೊಳಗ ಕರ್ನಾಟಕ ರಾಜ್ಯ ಕೀಟ ಮತ್ತು ಕರ್ನಾಟಕ ರಾಜ್ಯ ಉಭಯಚರ ಅಂತ ಹೇಳಿ ಘೋಷಣೆ ಮಾಡಿದಾರ. ಹಾಗೆಯೇ ಕರ್ನಾಟಕ ರಾಜ್ಯದ ಪಕ್ಷಿ, ಕರ್ನಾಟಕ ರಾಜ್ಯದ ಮರ, ಕರ್ನಾಟಕ ರಾಜ್ಯದ ಹೂ, ಕರ್ನಾಟಕ ರಾಜ್ಯದ ಲಾಂಛನ, ಈ ಎಲ್ಲಾ ಮಾಹಿತಿ ಕೂಡ ನೀವು ತಿಳ್ಕೋಬೇಕು. ಅದ್ರ ಬೇಸ್ ಮೇಲೆ ಈ ಹಿಂದೆ ಕರ್ನಾಟಕ ಪೊಲೀಸ್ ಇಲಾಖೆ ಒಳಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಕ್ವಶನ್ ಕೇಳಿದ್ನಾ? ಹೌದು, ಕೇಳಿದ್ರು. ಆ ಕ್ವಶನ್ ಇಲ್ಲಿ ನೋಡ್ರಿ. ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಅಂತ 2019 CRDR ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನೊಳಗೆ ಕೇಳ್ಯಾನ. ನಂತರ ಶ್ರೀಗಂಧ ಮರವು ಡ್ಯಾಶ್ ರಾಜ್ಯದ ಮರವಾಗಿದೆ ಅಂತ SSC ಪರೀಕ್ಷೆ ಒಳಗೆ ಕೂಡ ಈ ಪ್ರಶ್ನೆಯನ್ನ ಅರೈಸ್ ಮಾಡಿದಾರ. ನಂತರ ಕರ್ನಾಟಕ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಯಾವುದು ಅಂತ ಹೇಳಿ 2021 ನಡೆದಂತಹ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಒಳಗೆ ಕೂಡ ಈ ಪ್ರಶ್ನೆಯನ್ನ ಕೇಳಿದಾನ. ಈ ಪ್ರಶ್ನೆ ಆಧರಿಸಿ ಈ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಪ್ರಚಲಿತ ಘಟನೆ ಒಳಗ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ. ಕರ್ನಾಟಕ ರಾಜ್ಯ ಕೀಟ ಯಾವುದು ಅಂದ್ರೆ ಇನ್ನೂ ಒಂದು ವಿಷಯ. ಈ ಕರ್ನಾಟಕ ರಾಜ್ಯದ ಕೀಟ, ಹೂ, ಮರ, ನಂತರ ಪ್ರಾಣಿ ಇವೆಲ್ಲ ತಿಳ್ಕೊಬೇಕಾದ್ರೂ ಕೂಡ ಅದರ ವೈಜ್ಞಾನಿಕ ಹೆಸರು ತುಂಬಾ ಇಂಪಾರ್ಟೆಂಟ್. ಪರೀಕ್ಷೆಗೆ ಒಂದು ಕಡೆ ಆ ಪ್ರಾಣಿ ಹೆಸರು ಕೊಟ್ಟು ಅದು ವೈಜ್ಞಾನಿಕ ಹೆಸರನ್ನ ಒಂದ್ ಕಡೆ ಕೊಟ್ಟು ಹೊಂದಿಸಿ ಬರೆಯೋ ರೂಪದಲ್ಲಿ ಇಕ್ಕಿರ್ತಕ್ಕಂತ ಚಾನ್ಸಸ್ ತುಂಬಾ ಐತಿ. ಸೊ ವೈಜ್ಞಾನಿಕ ಹೆಸರು ಕೂಡ ಇಂಪಾರ್ಟೆಂಟ್. ಈ ಕರ್ನಾಟಕ ರಾಜ್ಯ ಕೀಟ ಇದು ಯಾವುದು ಅಂದ್ರೆ ಅದರ ವೈಜ್ಞಾನಿಕ ಹೆಸರೇ ಎಪಿಸಾ ಸೆರೇನಾ. ಕರ್ನಾಟಕ ರಾಜ್ಯ ಕೀಟ ಯಾವುದು ಅಂತ ಕ್ವಶನ್ ಕೇಳಿ ಕೆಳಗಡೆ ವೈಜ್ಞಾನಿಕ ಹೆಸರನ್ನೇ ಕೊಡ್ಬೋದು. ಅದು ಯಾವುದು ಅಂತ ಕನ್ನಡದಲ್ಲಿ ಅಥವಾ ಸ್ಥಳೀಯ ಹೆಸರನ್ನ ಮೆನ್ಷನ್ ಮಾಡದೇನೆ ಕೂಡ ವೈಜ್ಞಾನಿಕ ಹೆಸರನ್ನು ಕೂಡ ಕೊಡಬಹುದು. ಯಾವುದು? ಎಪಿಸಾ ಸೆರೇನಾ. ಇದನ್ನ ನಮ್ಮ ಸ್ಥಳೀಯ ಭಾಷೆ ಒಳಗ ಏನಂತ ಕರಿತೀವಿ ಅಂದ್ರೆ ತುಡುವೆ ಜೇನು. ತುಡುವೆ ಜೇನು. ಇದು ಯಾವ ಕುಟುಂಬಕ್ಕೆ ಸೇರಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವ ಕುಟುಂಬ ಅಂದ್ರೆ ಅಪಿಡೆ ಕುಟುಂಬ. ಅಪಿಡೆ ಅಥವಾ ಎಪಿಡೆ ಕುಟುಂಬಕ್ಕೆ ಸೇರಿದೆ. ಈ ಜೇನು ನೊಣ ಕಂಡು ಬರ್ತಕ್ಕಂಥ ಪ್ರದೇಶ ಯಾವುದಂದ್ರೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ. ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾ ಪ್ರದೇಶದೊಳಗ ಕಂಡು ಬರ್ತಕ್ಕಂಥ ಒಂದು ಜೇನು ನೊಣ. ಸೊ ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟನ್ನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಇದರ ಹೆಸರು, ವೈಜ್ಞಾನಿಕ ಹೆಸರು ಮತ್ತು ಇದು ಯಾವ ಕುಟುಂಬಕ್ಕೆ ಸೇರಿದೆ, ಇದು ಎಲ್ಲಿ ಕಂಡು ಬರುತ್ತದೆ ಅನ್ನೋದು ಇಂಪಾರ್ಟೆಂಟ್. ಜೀವ ವೈವಿಧ್ಯ ದಿನಾಚರಣೆ ದಿವಸ ಈ ಹಿಂದೆ ಅರಣ್ಯ ಸಚಿವರು ಆಗಿರ್ತಕ್ಕಂತಹ ಈಶ್ವರ್ ಖಂಡ್ರೆ ಅವರು ಇದನ್ನ ಘೋಷಣೆ ಮಾಡಿದ್ರು. ನಂತರ ಕರ್ನಾಟಕ ರಾಜ್ಯ ಉಭಯಚರ ಅಂತ ಹೇಳಿ ಕಪ್ಪೆಯನ್ನ ಘೋಷಣೆ ಮಾಡಿದ್ರು. ಇದರ ವೈಜ್ಞಾನಿಕ ಹೆಸರು ಏನಪ್ಪಾ ಅಂದ್ರೆ ಪೆಡೋಸ್ಟಿಬೆಸ್ ಟ್ಯುಬರ್ಕ್ಯುಲೋಸಸ್ ಇದರ ವೈಜ್ಞಾನಿಕ ಹೆಸರು. ಇದನ್ನ ಸ್ಥಳೀಯ ಭಾಷೆ ಒಳಗ ಮಲಬಾರ್ ಮರದ ಕಪ್ಪೆ ಅಂತ ಹೇಳಿ ಇದನ್ನ ಕರೀತಾರ. ಇದು ಸ್ಥಳೀಯ ಭಾಷೆಯ ಒಂದು ಹೆಸರು. ನಂತರ ಇದು ಯಾವ ಕುಟುಂಬಕ್ಕೆ ಸೇರಿದೆ? ಯಾವ ಕುಟುಂಬಕ್ಕೆ ಸೇರಿದೆ ಅಂದ್ರೆ ಬುಫೋನಿಡೆ. ಬುಫೋನಿಡೆ ಕುಟುಂಬ ಮತ್ತು ವೈಜ್ಞಾನಿಕ ಹೆಸರು ಕೂಡ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟು. ಇದು ಬುಫೋನಿಡೆ ಕುಟುಂಬಕ್ಕೆ ಸೇರಿದೆ. ಇದರ ವಾಸಸ್ಥಾನ ಎಲ್ಲಿ ಅಂದ್ರೆ ಪಶ್ಚಿಮ ಘಟ್ಟ ಒಳಗ ಇದರ ವಾಸಸ್ಥಾನ. ಹೀಗೆ ಪ್ರತಿಯೊಂದು ಪ್ರಶ್ನೆಗೆ ಕೂಡ ನೀವು ಅದರ ವೈಜ್ಞಾನಿಕ ಹೆಸರು ಮತ್ತು ಕುಟುಂಬ ಯಾವ ಕುಟುಂಬಕ್ಕೆ ಸೇರುತ್ತೆ, ಅದರ ವಾಸಸ್ಥಾನ ಎಲ್ಲಿ ಅಂತ ಹೇಳಿ ತಿಳ್ಕೊಳ್ಳೋದು ತುಂಬಾ ವಿಷಯ. ಯಾಕಂದ್ರೆ ಇದು ಪ್ರಮುಖ ಪ್ರಚಲಿತ ಘಟನೆ ಆಗಿರೋದ್ರಿಂದ ಈ ವಿಷಯನ ಹೇಳ್ತಾ ಇದ್ದೀನಿ.